ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭಾರತೀಯ ಸಿನಿಮಾ ಇತಿಹಾಸವನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಲವ್ ಸ್ಟೋರಿಗಳು ಸಿಗ್ತಾ ಹೋಗುತ್ತವೆ. ಕನ್ನಡ ಇಂಡಸ್ಟ್ರಿಯಿಂದ ಹಿಡಿದು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಎಲ್ಲಾ ಭಾಷೆಯಲ್ಲೂ ಆಲ್ ಟೈಮ್ ರೆಕಾರ್ಡ್ ಬರೆದ ಲವ್ ಸ್ಟೋರಿಗಳಿವೆ. ಒಂದೊಂದು ಹಂತದಲ್ಲಿ ಒಂದೊಂದು ಕಾನ್ಸೆಪ್ಟ್ ಟ್ರೆಂಡ್ ಆಗುವುದನ್ನ ನಾವು ನೋಡಿದೀವಿ. ಉದಾಹರಣೆಗೆ KGF ಬಂದ ಬಳಿಕ ಅದೇ ಸ್ಟೈಲ್ನಲ್ಲಿ ಅದೆಷ್ಟು ಸಿನಿಮಾ ಬಂದು ಹೋಗಿವೆ ಅನ್ನೋದು ಕಣ್ಮುಂದೆಯೇ ಇದೆ. ಈ ಟ್ರೆಂಡ್ಗಳನ್ನೆಲ್ಲ ಬದಿಗೊತ್ತಿ ಸಣ್ಣ ಪುಟ್ಟ ಚಿತ್ರಗಳು ಹೊಸ ಹೊಸ ರೀತಿಯಲ್ಲಿ ಬಂದು ಹೋಗ್ತಾನೆ ಇವೆ. ಈ ಪೈಕಿ ಹೆಚ್ಚು ಸದ್ದಿಲ್ಲದೆ ಬಂದು ಪ್ರೇಕ್ಷಕರಿಗೆ ತುಂಬಾ ಹಿಡಿಸಿದ ಸಿನಿಮಾ ಒಂದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅಂದಹಾಗೆ ಇದು ಕೂಡ ಲವ್ ಸ್ಟೋರಿ. ಈ ಸಿನಿಮಾ ಹೆಸರು ಜೋ. ಇತ್ತೀಚೆಗೆ ಬಂದಿರೋ ಎಲ್ಲಾ ಲವ್ ಸ್ಟೋರಿ ಬೇಸ್ಡ್ ಸಿನಿಮಾಗಳಲ್ಲಿ ಜೋ ಸ್ವಲ್ಪ ವಿಭಿನ್ನವಾಗಿ ನಿಲ್ಲುತ್ತೆ. ಗಟ್ಟಿಯಾಗಿ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುತ್ತೆ. ಹಾಗೆ ತುಂಬಾ ಹೊತ್ತು ಕಾಡುತ್ತೆ. ಹಾಗಂದ ಮಾತ್ರಕ್ಕೆ ಎಲ್ಲೂ ಇಲ್ಲದ ಪ್ರೇಮ ಕಥೆಯನ್ನ ಜೋನಲ್ಲಿ ಹೇಳಿದ್ದಾರೆ, ತೋರಿಸಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲಿರೋ ಕತೆ ತೀರಾ ಹೊಸ್ತೇನಲ್ಲ. ಆದ್ರೆ ಅದನ್ನ ತೆಗೆದುಕೊಂಡು ಹೋಗಿರೋ ಶೈಲಿ, ಕಥೆಯಲ್ಲಿರೋ ತಾಕತ್ತು ಈ ಸಿನಿಮಾಗೆ ಚೈತನ್ಯ ತುಂಬಿದೆ. ಈಗ ನೇರವಾಗಿ ಚಿತ್ರಕಥೆಗೆ ಬರ್ತೀನಿ. ಸಿನಿಮಾ ಆರಂಭ ಆಗ್ತಾ ಇದ್ದ ಹಾಗೆ ಒಂದು ಸ್ಕೂಲ್ನ ಸೀನ್ ಬರುತ್ತೆ. ಅದು ನಿಮ್ಮನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಬೋದು. ಅದರ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ. ಆ ಸೀನ್ ಮುಗೀತಾ ಇದ್ದ ಹಾಗೆ ಪ್ರಮುಖ ಕತೆ ಸ್ಟಾರ್ಟ್ ಆಗುತ್ತೆ. ಜೋ ಅನ್ನೋ ಕಾಲೇಜ್ ಹುಡುಗ ಜೊತೆಗೆ ಆತನ ಆಪ್ತ ಮಿತ್ರರು ಕಾಲೇಜ್ಗೆ ಕಾಲಿಡ್ತಾ ಇದ್ದ ಹಾಗೆ ಮೊದಲ ದಿನವೇ ಒಂದು ಹುಡುಗಿಯ ದರ್ಶನವಾಗುತ್ತೆ. ಆಕೆ ಕ್ಲಾಸ್ ಎದುರು ಒಬ್ಬಳೆ ಅಳ್ತಾ ಕೂತಿದ್ದನ್ನ ನೋಡೋ ಜೋಗೆ ಕಾರಣ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಉಂಟಾಗುತ್ತೆ. ಆಪ್ತ ಮಿತ್ರರಿಂದ ಆ ಕಾರಣವೂ ಗೊತ್ತಾಗುತ್ತೆ. ತಮಿಳು ಕಾಲೇಜಿನಲ್ಲಿ ನಾನೊಬ್ಬಳೆ ಮಲಯಾಳಂ ಹುಡುಗಿ ಅನ್ನೋ ಬೇಸರ ಆಕೆಗೆ. ಸುಚಿತ್ರಾಳ ಕಣ್ಣೀರು ಕುತೂಹಲಕ್ಕೆ ದಾರಿ ಮಾಡಿ ಕೊಟ್ರೆ ಆಕೆಯ ಕಣ್ಗಳು ಜೋ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಹೊಡೆದಾಟದಲ್ಲಿ ಮುಂದಿರೋ ಕೆಲ ಹುಡುಗರು ಒಂದು ಹುಡುಗಿಯನ್ನ ಮಾತನಾಡಿಸೋದಕ್ಕೆ ಗಡಗಡ ಅಂತಾರಲ್ಲ, ಈ ಜೋ ಕೂಡ ಅದೇ ಕ್ಯಾಟಗರಿ. ಆದ್ರೆ ಸುಜಿಯ ಗಮನ ಸೆಳೆಯೋದಕ್ಕೆ ಜೋ ತೋರಿಸೋ ಸ್ಮಾರ್ಟ್ನೆಸ್ ಅನ್ನ ನಾನ್ ಹೇಳೋದಕ್ಕಿಂತಲೂ ಸಿನಿಮಾ ನೋಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ. ಇಬ್ಬರ ಮಧ್ಯೆ ಏನೋ ಇದೆ ಅನ್ನೋದು ಇಬ್ರಿಗೂ ಗೊತ್ತಿದೆ. ಆದ್ರೆ ಆ ಬಗ್ಗೆ ಮಾತಾಡೋಕೆ ಇಬ್ರಿಗೂ ಧೈರ್ಯ ಇಲ್ಲ. ಅದೇನೋ ಅಂಜಿಕೆ. ಬಾಯಿ ಬಿಟ್ಟು ಹೇಳಿಲ್ಲ ಅನ್ನೋದನ್ನ ಬಿಟ್ರೆ ಪ್ರತಿದಿನ ಸುಜಿ ಯಾವ ಕಲರ್ ಬಟ್ಟೆ ಹಾಕಿ ಕಾಲೇಜ್ಗೆ ಬರ್ತಾಳೋ ಅದೇ ಕಲರ್ ಬಟ್ಟೆಯಲ್ಲಿ ಜೋ ಕೂಡ ಇರ್ತಾನೆ. ಈ ಕೋ ಇನ್ಸಿಡೆನ್ಸ್ ರಹಸ್ಯವನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಈ ಮಧ್ಯೆ ಸುಜಿ ಬೆನ್ ಹಿಂದೆ ಬೀಳೋ ಹುಡುಗರು ಒಬ್ರ ಇಬ್ರ. ಯಾರಿಗೂ ಕೇರ್ ಮಾಡದ ಸುಜಿಗೆ ಡಿಸ್ಟರ್ಬ್ ಮಾಡೋದು ಒಬ್ಬ ಮಲಯಾಳಿ ಹುಡುಗ ಹಾಗೂ ಆತನ ಫ್ರೆಂಡ್ಸ್. ಜೋಗೆ ಮಲಯಾಳಂ ಬರಲ್ಲ. ಆದ್ರೆ ಮಲಯಾಳಿ ಹುಡುಗಿಯನ್ನ ಬಿಡೋಕೆ ಇಷ್ಟ ಇಲ್ಲ. ಓಣಂ ಶುಭಾಶಯ ಎಡವಟ್ಟಾದ್ರೂ ಆ ಸೀನ್ ನಲ್ಲಿ ಪ್ರೀತಿ ಶುರುವಾಗುತ್ತೆ ಅನ್ನೋ ಮೆಸೇಜ್ ಅನ್ನ ನೀಟಾಗಿ ತೋರಿಸುವುದರಲ್ಲಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ. ಒಂದು ಕಡೆ ಮಲಯಾಳಿ ಹುಡುಗರ ವಾರ್ನಿಂಗ್, ಇನ್ನೊಂದು ಕಡೆ ಸ್ಟಡಿ ಹಾಲಿಡೇಸ್. ಈಗ ಪ್ರೀತಿಯನ್ನ ಹೇಳದೆ ವಿಧಿಯೇ ಇಲ್ಲ. ಮತ್ತದೇ ಭಯ, ಅದೇನೋ ಸಂಕೋಚ. ಆದ್ರೆ ಜೋ ಫ್ರೆಂಡ್ಸ್ ಬಿಡ್ಬೇಕಲ್ವಾ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ಅಂತ ಗಟ್ಟಿಯಾಗಿ ಕೂತ್ಕೊಳ್ತಾರೆ. ಮುಂದೆ ಸುಜಿ, ಹಿಂದೆ ಜೋ. ಇಬ್ಬರಲ್ಲೂ ಮೌನ. ಒಂದು ಮಾತು ಹೊರಗೆ ಬರಲಿ ಅನ್ನೋದನ್ನ ಜೋ ಫ್ರೆಂಡ್ಸ್ ಜೊತೆಗೆ ಸಿನಿಮಾ ನೋಡುವವರು ಕೂಡ ಕಾತುರದಿಂದ ಕಾಯೋ ಹಾಗಾಗುತ್ತೆ. ಕೊನೆಗೂ ಜೋ ಸುಜಿಯನ್ನ ಕರೆದು ಲವ್ ಯು ಅಂತ ಹೇಳ್ತಿದ್ದ ಹಾಗೆ ಇಬ್ಬರ ಕಣ್ಣಲ್ಲೂ ನೀರು ತುಂಬಿರುತ್ತೆ. ಬೆಟ್ಟ ಹೊರದೇ ಇದ್ರೂ ಈ ಪ್ರಪೋಸ್ ಮಾಡೋ ಕೆಲಸ ಇದೆಯಲ್ಲ, ಅದು ಅದಕ್ಕಿಂತ ಕಷ್ಟ ಅನ್ನೋ ಫೀಲ್ ಜೋಗೆ ಬಂದಿರುತ್ತೆ. ಇದರ ಮಧ್ಯೆ ಪಾಪ ಪ್ರಜ್ಞೆ ಬೇರೆ. ಲವ್ ಯು ಅಂತ ಹೇಳಿ ಆಕೆಯಿಂದ ದೂರ ಓಡಿ ಬಂದಿದ್ದಾಯ್ತು. ಈಗ ಕನ್ಫರ್ಮ್ ಮಾಡ್ಕೊಳ್ಬೇಕಲ್ವಾ. ಊರಿಗೆ ಹೋಗೋದಕ್ಕೆ ಬಸ್ಗೆ ಸುಜಿ ಕಾಯ್ತಾ ಇದ್ರೆ ಇತ್ತ ಇರೋ ಧೈರ್ಯವನ್ನೆಲ್ಲ ಒಟ್ಟು ಮಾಡಿ ಏನೋ ಹೇಳೋ ಹಂಬಲದಲ್ಲಿ ಜೋ. ಈ ಮಧ್ಯೆ ಫ್ರೆಂಡ್ಸ್ ಗಳಿಂದ ಒಂದಷ್ಟು ಮಿಸ್ಕಮ್ಯುನಿಕೇಶನ್. ಮಾತು ಹೊರಬರೋ ಮುನ್ನವೇ ಸುಜಿ ಬಸ್ ಹತ್ತಿ ಹೊರಟಿರ್ತಾಳೆ. ಅಲ್ಲಿ ಮತ್ತೆ ಆ ಮಲಯಾಳಿ ಸೀನಿಯರ್ ಅಲಿಯಾಸ್ ವಿಲನ್ ಎಂಟ್ರಿ ಆಗತ್ತೆ. ಸುಜಿ ಪಕ್ಕ ಸೀನಿಯರ್ ಕೂತಿದ್ರೆ ಕಿಟಕಿಯಿಂದ ಜೋ ಕಡೆ ಸುಜಿ ಕೊಡೋ ಒಂದು ಲುಕ್ ಸಾಕಷ್ಟು ವಿಷಯವನ್ನ ಕನ್ವೆ ಮಾಡುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜೋ ಪಾಲಿಗೆ ಆ ಲುಕ್ ಎನರ್ಜಿ ಬೂಸ್ಟರ್ ಆಗತ್ತೆ. ಲವ್ ಆಗಿದೆ ಅನ್ನೋದಕ್ಕೆ ನಿರ್ದೇಶಕರು ಕಟ್ಟಿಕೊಟ್ಟ ವಾತಾವರಣ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲಾ ಪ್ರೇಮಿಗಳ ರೀತಿಯಲ್ಲೇ ಜೋ ಸುಜಿ ಮಧ್ಯೆ ಪ್ರೀತಿ ಇದೆ, ಜಗಳ ಇದೆ, ಇದೆಲ್ಲದಕ್ಕಿಂತ ಜಾಸ್ತಿ ಈಗೋ ಕೂಡ ಇದೆ. ಆದ್ರೆ ಇಬ್ಬರ ಈಗೋ ಬಗ್ಗೆ ಇಬ್ಬರಿಗೂ ಗೊತ್ತಿದೆ. ಎದುರು ಇಲ್ಲದೆ ಇದ್ದ ದಿನಗಳಲ್ಲಿ ಇಬ್ಬರ ಪ್ರೀತಿಗೆ ಫೋನ್ ಆಧಾರ. ಆದ್ರೆ ಆ ಫೋನ್ ಜಗಳಕ್ಕೆ ಹೆಚ್ಚು ಬಳಕೆ ಆಗುತ್ತೆ. ಈ ಮಧ್ಯೆ ಒಂದಷ್ಟು ಜಗಳ ಮತ್ತೆ ಪ್ರೀತಿ ನಡುವೆ ಅನಿರೀಕ್ಷಿತವಾಗಿ ಬಂದು ಹೋಗೋ ತಾಳಿಯ ಸೀನ್. ಎಷ್ಟೇ ಜಗಳ ಆದ್ರೂ ಇಬ್ರು ಮತ್ತೆ ಒಂದಾಗ್ತೀವಿ ಅನ್ನೋದು ಇಬ್ರಿಗೂ ಗೊತ್ತಿದ್ರೂ ಒಂದು ನಿರ್ಣಾಯಕ ಘಟ್ಟ ಇಬ್ಬರ ಜೀವನದಲ್ಲಿ ಬರುತ್ತೆ. ದಿಢೀರಂತ ಕೇರಳದಲ್ಲಿರೋ ಮನೆಗೆ ಕರೀತಾಳೆ ಸುಜಿ. ಬರೋ ಮುನ್ನ ಒಂದಷ್ಟು ಕಂಡೀಷನ್ ಕೂಡ ಹಾಕಿರ್ತಾಳೆ. ಸುಜಿ ಮನೆಯಲ್ಲಿ ನಡೆಯೋದೆಲ್ಲ ಅನಿರೀಕ್ಷಿತ. ಮೂರನೆಯವರ ಮಾತು, ಕೆಳಗೆ ಬಿದ್ದ ಅಪ್ಪ, ಸುಜಿಯ ಕಣ್ಣೋಟ, ಎಲ್ಲಾ ಮುಗೀತು ಅನ್ನೋದರ ಮುನ್ಸೂಚನೆ ಕೊಟ್ಟಿರುತ್ತೆ.
ಇಷ್ಟೆಲ್ಲ ಆಯ್ತು ಅನ್ನೋ ಬಾಧೆಯಲ್ಲಿ ಕುಡಿತಾ ಕೂತಿದ್ದ ಜೋಗೆ ನಾಳೆಯೇ ಸುಜಿ ಇನ್ನೊಬ್ಬನ ಕೈ ಹಿಡಿತಾ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಕೊನೆಯದಾಗಿ ಆಕೆಯನ್ನ ನೋಡ್ಲೇಬೇಕು ಅಂತ ಸ್ನೇಹಿತರನ್ನ ಗೋಗರೆದು ಹೋದಾಗ ಸುಜಿಯ ಅಂತಿಮ ದರ್ಶನವೇ ಆಗುತ್ತೆ. ಆದ್ರೆ ಈ ಹೊತ್ತಲ್ಲಿ ಜೋ ಬೆನ್ನಿಗೆ ನಿಲ್ಲೋದು ಸುಜಿ ಅಪ್ಪ ಅನ್ನೋದು ವಿಶೇಷ ಅನ್ಸುತ್ತೆ. ಸಾಯೋ ಮುನ್ನ ಸುಜಿ ಬರೆದ ಪತ್ರ ಮತ್ತೆ ಮತ್ತೆ ಕಾಡುತ್ತೆ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವಳು ಇನ್ನಿಲ್ಲ ಅಂದಾಗ ಬದುಕೋಕೆ ಸಾಧ್ಯನಾ? ಖಂಡಿತ ಇಲ್ಲ ಅನ್ನೋದನ್ನ ಸತ್ಯ ಮಾಡೋಕೆ ಹೋಗ್ತಾನೆ ಜೋ. ಆದ್ರೆ ಬದುಕುಳಿತಾನೆ. ಈ ಹೊತ್ತಲ್ಲೇ ನೋಡಿ ಜೋ ಅಮ್ಮ ಫಸ್ಟ್ ಲವ್ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇದು ಬಹುಶಃ ಎಲ್ಲಾ ಯುವಕ ಯುವತಿಯರಿಗೆ ಅಗತ್ಯ ಅನ್ಸುತ್ತೆ. ಎಲ್ಲಾ ಮುಗಿದೋಯ್ತು, ಈಗ ಕೊನೆ ಪಕ್ಷ ಅಪ್ಪ ಅಮ್ಮನ ಸಮಾಧಾನಕ್ಕಾಗಿ ಮದುವೆ ಆಗಬೇಕು ಅಂತ ನಿರ್ಧರಿಸ್ತಾನೆ ಜೋ. ಈ ಬಾರಿ ಸೆಲೆಕ್ಷನ್ ಇಲ್ಲ. ಹೆತ್ತವರು ತೋರಿಸಿದ ಹುಡುಗಿ ಪಕ್ಕ ತಾಳಿ ಹಿಡಿದು ಕೂತಿರ್ತಾನೆ ಜೋ. ಆದ್ರೆ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದು ಜೋಗೆ ಗೊತ್ತಾಗುವಾಗ ಸ್ವಲ್ಪ ತಡವೇ ಆಗಿರುತ್ತೆ. ಈ ಮಧ್ಯೆ ಫ್ರೆಂಡ್ಸ್ ಮಾಡೋ ಎಡವಟ್ಟು ಇಬ್ಬರ ಮಧ್ಯೆ ಕೋಪಕ್ಕೆ ದಾರಿ ಮಾಡಿಕೊಡುತ್ತೆ. ಹೀಗೆ ಜೀವನ ಸಾಕ್ತಾ ಇರೋವಾಗ ಹೆಂಡತಿ ಅಪ್ಪ ಅವರದ್ದೇ ಕಾಲೇಜಿನ ದಾರಿ ತೋರಿಸ್ತಾರೆ. ಕಾಲೇಜಲ್ಲಿ ಜೋಗೆ ಎದುರಾಗೋ ಪಾತ್ರಗಳು ಜೀವನದ ಪಾಠ ಮಾಡೋದರ ಜೊತೆಗೆ ಜೋ ಹೆಂಡತಿಯ ಕಣ್ಣು ತೆರೆಸೋ ಕೆಲಸ ಕೂಡ ಮಾಡುತ್ತೆ. ಪ್ರಪಂಚದಲ್ಲಿ ನನ್ನನ್ನ ಅರ್ಥ ಮಾಡ್ಕೊಂಡಿದ್ದು ಜೋ ಒಬ್ಬನೇ ಅಂತ ಶ್ರುತಿಗೆ ಗೊತ್ತಾಗೋ ಹೊತ್ತಿಗೆ ಆಕೆಯ ಬೇಡಿಕೆ ಈಡೇರಿಸಿರ್ತಾನೆ ಜೋ. ಈಗ ಮೊದಲು ಒಂದು ಸೀನ್ ಇತ್ತು ಅಂತ ಹೇಳಿದ್ನಲ್ಲ, ಕ್ಲೈಮ್ಯಾಕ್ಸ್ ನಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಅಂತ್ಯ ಸ್ವಲ್ಪ ಸಿನಿಮ್ಯಾಟಿಕ್ ಅನಿಸಿದ್ರೂ ಒಪ್ಪಿಕೊಳ್ಳೋ ಹಾಗಿದೆ ಅನ್ನೋದು ವಾಸ್ತವ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಹಲವು ಶೇಡ್ಗಳಿದ್ರೂ ಜೋ ಪಾತ್ರಧಾರಿ ರಿಯೋರಾಜ್ ಅದ್ಭುತವಾಗಿ ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. 6 ಪ್ಯಾಕ್ಸ್ ಇಲ್ಲದೇ ಇದ್ರೂ ಸಿನಿಮಾ ಗೆಲ್ಲತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಸುಜಿ ಪಾತ್ರವೇ ಚಿತ್ರದ ಜೀವಾಳ. ಸುಜಿಯಾಗಿ ಮಾಳವಿಕಾ ತುಂಬಾ ಕಾಡ್ತಾರೆ, ಇಷ್ಟ ಆಗ್ತಾರೆ. ಇನ್ನು ಶ್ರುತಿ ಪಾತ್ರಕ್ಕೆ ಭವ್ಯತ್ರಿಕಾ ಹೇಳಿ ಮಾಡಿಸಿದ ಆಯ್ಕೆ ಅನ್ನೋ ಹಾಗಿದೆ. ಇವರೆಲ್ಲರ ಜೊತೆಗೆ ಚಿತ್ರಕಥೆಗೆ ಜೋ ಸ್ನೇಹಿತರು ಕೂಡ ದೊಡ್ಡ ಕೊಡುಗೆಯನ್ನ ಕೊಡ್ತಾರೆ. ಅಲ್ಲಲ್ಲಿ ಬರೋ ಕಾಮಿಡಿಗಳು ಸಖತ್ತಾಗಿ ವರ್ಕ್ ಆಗಿವೆ. ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾ ಟ್ರ್ಯಾಕ್ ಸ್ವಲ್ಪ ಬದಲಾಗುತ್ತೆ. ಅಲ್ಲಿ ಬರೋ ಕೋಚಾರ್ಯ ಸ್ವಲ್ಪ ನಗಿಸಿದ್ರೆ ಸೆಕ್ಯೂರಿಟಿ ಗಾರ್ಡ್ ಆಗಿ ನಟ ಚಾರ್ಲ್ಸ್ ಅಭಿನಯ ಅದ್ಭುತ. ಇದೆಲ್ಲದರ ಜೊತೆಗೆ ಸಂಭಾಷಣೆ, ಚಿತ್ರಕಥೆ, ನಿರ್ದೇಶನ ತುಂಬಾನೇ ಅದ್ಭುತವಾಗಿದೆ. ಕ್ಯಾಮರಾ ವರ್ಕ್ ಕೂಡ ನೀಟ್ ಆಗಿದೆ. ಇದೆಲ್ಲವೂ ವರ್ಕೌಟ್ ಆಗಿದ್ರಿಂದಲೇ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ಆರಾಮಾಗಿ ಹೇಳ್ಬೋದು. ಇನ್ನು ಮ್ಯೂಸಿಕ್ ವಿಚಾರದಲ್ಲೂ ಅಷ್ಟೇ, ಕೆಲವೊಂದು ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿವೆ. ಮತ್ತೆ ಮತ್ತೆ ನಿಮ್ಮನ್ನ ಕಾಡೋ ಹಾಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ಕೆಲವೊಂದು ಸನ್ನಿವೇಶಗಳಲ್ಲಂತೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾನೇ ವರ್ಕೌಟ್ ಆಗಿದೆ. ಈ ಸಿನಿಮಾವನ್ನ ಒಂದು ಸಲ ನೋಡೋದಕ್ಕೆ ಏನು ತೊಂದರೆ ಇಲ್ಲ. ಫ್ರೆಂಡ್ಸ್ ಜೊತೆ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಅಂದಹಾಗೆ ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ಕನ್ನಡ ಸೇರಿ ಹಲವು ಭಾಷೆಗಳಲ್ಲಿ ಡಬ್ ಆಗಿದೆ. ಹೀಗೆ ಒಳ್ಳೊಳ್ಳೆ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗಿರೋ ಯಾವ್ದಾದ್ರು ಸಿನಿಮಾ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಮಿನಿಟ್ ಮೇಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.